ನಿನ್ನೆಯಿಂದಲೂ ಕೂಡ 20 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಅಂದ್ರೆ ಸರಿಸುಮಾರು 9 ಜಿಲ್ಲೆ 56 ಕಡೆ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆ, ಆ ಮೂಲಕ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ಕೆಲಸ ಆಗ್ತಾ ಇದೆ. ಕಲಬುರಗಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಎಂಬಿ ನಗರದಲ್ಲಿರುವ ನಿವಾಸದಲ್ಲಿ ಸೂಟ್ಕೇಸ್ ಪತ್ತೆಯಾಗಿದೆ ಅಂತೆ. ಸೂಟ್ಕೇಸ್ನಲ್ಲಿ ಲಕ್ಷ ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ. ಒಂದೊಂದು ಕಾಯಿನ್ ಬೆಲೆ 50,000, 1 ಲಕ್ಷ ರೂಪಾಯಿ. ಇದು ಜಸ್ಟ್ ಸ್ಯಾಂಪಲ್. ಈಗ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ನೋಡಿ, ಈ ಸೂಟ್ ಕೇಸ್ ಅಲ್ಲಿ ಪತ್ತೆಯಾಗಿರೋದು ಕ್ಯಾಸಿನೋ ಕಾಯಿನ್ಸ್. ಇದರ ಒಂದೊಂದು ಕಾಯಿನ್ ನ ಬೆಲೆ ನೀವು ಗಮನಿಸಿದ್ರೆ 50,000, 1 ಲಕ್ಷ ರೂಪಾಯಿ ಇದೆ ಅಂತೆ. ಜೊತೆಗೆ ಮೆಂಬರ್ಶಿಪ್ ಕಾರ್ಡ್ ಕೂಡ ಲಭ್ಯವಾಗಿದೆ ಅವ್ರದೇ ನಿವಾಸದಲ್ಲಿ. ಬಸವರಾಜ್ ನಿವಾಸದಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿರೋದು ದೃಶ್ಯ ನಾವು ಗಮನಿಸ್ತಾ ಇದೀವಿ. ಇದೇ ಎಕ್ಸ್ಕ್ಲೂಸಿವ್ ದೃಶ್ಯ. ಸೂಟ್ ಕೇಸ್ ನಲ್ಲಿರೋದು ಕ್ಯಾಸಿನೋ ಕಾಯಿನ್ಸ್. ಸರ್ಕಾರಿ ಕೆಲಸ, ಬಟ್ ಮಾಡೋದೆಲ್ಲ ಕೂಡ ಇಂಥ ಕೆಲಸಗಳು. ಇನ್ನು ಏನೇನು ಅಕ್ರಮ ಎಸಗಿದ್ದಾರೋ, ಎಲ್ಲೆಲ್ಲೋ ಅಕ್ರಮ ಆಸ್ತಿ ಪತ್ತೆಯಾಗುತ್ತೋ ಗೊತ್ತಿಲ್ಲ. ಸಾಯಂಕಾಲದ ಹೊತ್ತಿಗೆ ಗೊತ್ತಾಗ್ಬಿಡುತ್ತೆ. ಈ ಹಿಂದೆ ಈ ರೀತಿ ದಾಳಿ ಆದಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಈ ವಾಟರ್ ಪೈಪ್ಗಳಿರುತ್ತಲ್ಲ, ಅಲ್ಲೆಲ್ಲ ದುಡ್ಡು ಸಿಕ್ಕಿತ್ತು. ಬೆಡ್ ಕೆಳಗಡೆ ದುಡ್ಡು ಸಿಕ್ಕಿತ್ತು. ಈ ಬಾತ್ರೂಮ್ ಅಲ್ಲೆಲ್ಲ ಸೀಕ್ರೆಟ್ ಲಾಕರ್ಗಳನ್ನ ಮಾಡ್ಕೊಂಡಿರ್ತಾರೆ, ಅಲ್ಲೆಲ್ಲ ದುಡ್ಡು ಸಿಕ್ಕಿತ್ತು. ಹಾಗಾಗಿ ಅಂತ ದೃಶ್ಯಗಳೇನಾದ್ರೂ ಇಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಹಣ ಒಂದು ಸ್ಪಷ್ಟ ನಿಲುವನ್ನ ತಾಳಿದೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದುಡ್ಡು ಎಲ್ಲೂ ಕೂಡ ಮಿಸ್ ಆಗಬಾರದು. ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿ ತನಕ ರಿಪಬ್ಲಿಕ್ ಹಣ ಈ ಬಗ್ಗೆ ವರದಿ ಬಿತ್ತರ ಮಾಡ್ತಾನೆ ಬರ್ತಾ ಇದೆ. ಸೊ ಈಗ ಅದರ ಮುಂದುವರೆದ ಭಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ನಮ್ಮ ಆಗ್ರಹ ಇಷ್ಟೇ, ವಾಲ್ಮೀಕಿ ನಿಗಮದಲ್ಲಿ ಬಡವರ ದುಡ್ಡು ನುಂಗಿದ್ಯಾರು ಅನ್ನುವಂಥ ಪ್ರಶ್ನೆ, ಅದಕ್ಕೆ ಉತ್ತರ ಸಿಗಲೇಬೇಕು. ಇದು ಕೇವಲ ಅಧಿಕಾರಿ ನಡುವಿನ ಅವ್ಯವಹಾರನ, ಮಾಜಿ ಸಚಿವ ನಿಗಮದ ಅಧ್ಯಕ್ಷರಿಗೆ ಮಾತ್ರ ಲಿಂಕ್ ಇರಬಹುದಾ? ಸಿಎಂ ಸಿದ್ದರಾಮಯ್ಯನವ್ರಿಗೆ ಈ ಅಕ್ರಮದ ಬಗ್ಗೆ ಗೊತ್ತೇ ಇಲ್ವಾ ಅನ್ನೋದು ಪ್ರಶ್ನೆ. ಇಲ್ಲ, ಎಲ್ಲ ಗೊತ್ತಿದ್ರೂ ಕೂಡ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗ್ಬಿಟ್ರ. ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ಗಳ ಸುದ್ದಿಯ ಸ್ಫೋಟ. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥ ಆಗ್ರಹ ಒಂದ್ ಕಡೆ ಆದ್ರೆ, ಯಾಕೆ ಸರ್ಕಾರಕ್ಕೆ ಆತಂಕ, ಮುಜುಗರದ ಸನ್ನಿವೇಶ ಅಂದ್ರೆ ಸಿಎಂ ಅವ್ರಿಗೆ ಮಾಹಿತಿ ಇತ್ತ ಅಂತ. ಮುಖ್ಯಮಂತ್ರಿಗಳ ಬುಡಕ್ಕೆ ಬಂತ ಬಹುಕೋಟಿ ಅಕ್ರಮದ ವಿಚಾರ. ರಿಮ್ಯಾಂಡ್ ಕಾಪಿಯಲ್ಲಿ ಬೆಚ್ಚಿ ಬೀಳಿಸೋ ಅಂಶಗಳು ಉಲ್ಲೇಖ ಆಗಿದೆ. ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಏನಿರಬಹುದು, ಆ ಪ್ರಮುಖ ಅಂಶಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ರಿಪಬ್ಲಿಕ್ ಕನ್ನಡ. ಹಣಕಾಸು ಸಚಿವ ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಹಣ ಪಂಚ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಮುಖ್ಯಮಂತ್ರಿಗಳ ಬುಡಕ್ಕೆ ಬಂತ ಬಹುಕೋಟಿ ಪ್ರಕರಣ. ಈಗ ಆಲ್ರೆಡಿ ಮೂಡ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದ ಮುಜುಗರವನ್ನ ಅನುಭವಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಮಗೆಲ್ಲ ನೆನಪಿದೆ ಯಾರ್ಯಾರ್ದು ಅಕ್ರಮ